ಹುಂಡೆ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅಂತ ದೇವರಾಜ್ ಅವರು ಒತ್ತಾಯ ಮಾಡಿದ್ದಾರೆ ಸರ್. ತಾವೇನು ಹೇಳ್ತೀರಾ ಸರ್? ದಿನೇ ದಿನೇ ಇದು SIT ಶುರುವಾದಿಂದ ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ಬೀಳ್ತಾ ಇದೆ. ಇವೆಲ್ಲ ಕೂಡ ನಾವು ಕೂಡ ಕೇಳ್ತಾ ಇದ್ದೇವೆ, ಮಾಧ್ಯಮದಲ್ಲೂ ಕೂಡ ಕೇಳ್ತಾ ಇದ್ದೇವೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಇದು ಅಕ್ಷಮ್ಯ ಅಪರಾಧ, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಯಾರು ಕೂಡ ತಲೆ ಎತ್ಕೊಂಡು ಓಡಾಡತಕ್ಕಂತ ಆಗೋದಿಲ್ಲ. ಆದರೆ ಆ ತಾಯಂದಿರಿಗೆ ನ್ಯಾಯ ಸಿಗಬೇಕು. ಇದರಲ್ಲೂ ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಕೂಡ ದುರಾದೃಷ್ಟ. ಇದು ಈ ಮಟ್ಟಕ್ಕೆ ರಾಜಕಾರಣ ಇಳಿಬಾರದು. ಹಾಗಾಗಿ ಒಂದು ನ್ಯಾಯಸಮ್ಮತವಾಗಿರ್ತಕ್ಕಂಥ ಒಂದು ತನಿಖೆ ಆಗಬೇಕು ಅಂತ ಹೇಳಿದ್ರೆ ಇದನ್ನ ಸಿಬಿಐ ಕೊಟ್ಟರೆ ಒಳ್ಳೇದು ಅಂತ ನನ್ನ ಭಾವನೆ. ಕೊನೆ ಪ್ರಶ್ನೆ ಸರ್, ಡಿ ಕೆ ಶಿವಕುಮಾರ್ ಕೂಡ ಹೆಸರು ಬಂದಿದೆ, ಜೆಡಿಎಸ್ನವರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಸರ್, ತಾವು ಬೆಂಬಲ ಕೊಡ್ತೀರಾ ಸರ್ ಆ ಒಂದು ಹೋರಾಟಕ್ಕೆ? ಖಂಡಿತ ರೀ. ಇಂಥ ವಿಚಾರದಲ್ಲಿ ಕಾಂಗ್ರೆಸ್ನವರ ಹೈ ಹ್ಯಾಂಡೆಡ್ನೆಸ್ ಇದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಹೆಸರು ಬರೆದಿದ್ದಾರೆ, ಅದು ಹೆಂಗಾಗ್ತದೆ? ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ, ಅದರಲ್ಲೇನು ಪ್ರಶ್ನೆ. ಇದಿಷ್ಟು ಬಿ ವಿಜೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಶಿವಮೊಗ್ಗ.